ಶ್ರೀರಾಮ ಅವತಾರದ 5ನೇ ಭಾಗ. ಜಾಂಬವಂತ ಮತ್ತು ಹನುಮಂತ ಹೆಚ್ಚಿನ ವಿಷಯ ಸಂಗ್ರಹಿಸಿದ್ದರು. ವಾಲಿಯ ಮರಣದ ನಂತರ ಸುಗ್ರೀವ ವಾನರರ 2 ಗುಂಪುಗಳಿಗೆ ರಾಜನಾದ. ತಾರಾಳಲ್ಲಿ ಆಗಲಿ ಅಥವಾ ವಾಲಿಯ ಹಿಂಬಾಲಕರಾಗಲಲ್ಲಿ ವೈರ ಮತ್ಸರಗಳು ಉಳಿದಿರಲಿಲ್ಲ. ಸುಗ್ರೀವನ ಪಟ್ಟಾಭಿಷೇಕದ ನಂತರ ವಾನರರು ಬೇರೆ ಬೇರೆ ಗುಂಪುಗಳಾಗಿ ಸೀತೆಯ ಕುರಿತು ವಿಷಯ ಸಂಗ್ರಹಿಸಲು ಹೋದರು. ಹನುಮಂತ ಮತ್ತು ಜಾಂಬುವಂತ ದಕ್ಷಿಣ ದಿಕ್ಕಿಗೆ ಬಂದರು. ದಿನಗಳು ಕಳೆದವೇ ಹೊರತು ಯಾವ ಪ್ರಯೋಜನವಾಗಲಿಲ್ಲ. ಇಬ್ಬರು ದಣಿದು ಹತ್ತಿರದಲ್ಲಿದ್ದ ಗುಹೆಯೊಂದರಲ್ಲಿ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದ್ದರು. ಅವರು ಗುಹೆಗಳೊಳಗೆ ಪ್ರವೇಶಿಸಿ ಸ್ತುತಿಸಿದ್ದಂತೆ ಬೇರೆಯ ಜಗತ್ತಿಗೆ ಬಂದಂತಾಗಿ ಆಶ್ಚರ್ಯಪಟ್ಟರು. ಅಲ್ಲಿ ಶುಭ್ರವಾದ ತಿಳಿನೀರಿನ ಕೊಳ, ಫಲ, ಪುಷ್ಪಗಳಿಂದ ಕೂಡಿದ ಮನಮೋಹಕ ಉದ್ಯಾನವನ, ಅರಮನೆ ಮುಂತಾದವುಗಳಿದ್ದವು. ಎಲ್ಲಕ್ಕಿಂತ ಹೆಚ್ಚುವನ್ನಂತೆ ಅಲ್ಲೊಬ್ಬ ಸುಂದರ ಸ್ತ್ರೀಯೂ ಸಹ ಕಾಣಿಸಿಕೊಂಡಳು. ಆಕೆ ಇವರನ್ನು ಸ್ವಾಗತಿಸಿ ಸತ್ಕರಿಸಿ ತನ್ನ ಕಥೆಯನ್ನು ಹೇಳಿ ಇವರು ಹುಡುಕುತ್ತಿರುವುದೇನೆಂದು ಕೇಳಿದಳು. ಆಕೆ ಸ್ವಯಂ ಪ್ರಭೆ, ಶಾಂಡಿಲ್ಯ ಮುನಿಗಳ ಮಗಳು. ಅಲ್ಲಿದ್ದ ಅರಮನೆಯನ್ನು ಮಹಾಶಿಲ್ಪಿಯಾದ ಮಾಯಾ ತನ್ನ ಉಪಯೋಗಕ್ಕಾಗಿ ನಿರ್ಮಿಸಿದ್ದ. ಅಲ್ಲಿ ಆತ ಹೇಮೆ ಎನ್ನುವ ಅಪ್ಸರೆಯೊಂದಿಗೆ ಕೆಲಕಾಲವಿದ್ದ. ಹೇಮೆ ಸ್ವಯಂ ಪ್ರಭೆಯ ಗೆಳತಿ. ಮಾಯಾ ಮತ್ತು ಹೇಮೆ ಆ ಸ್ಥಳವನ್ನು ಬಿಟ್ಟು ಹೋಗುವಾಗ ಅವರ ಗೆಳತನ ನೆನಪಿಗಾಗಿ ಅದನ್ನು ಸ್ವಯಂ ಪ್ರಭೆಗೆ ಕೊಟ್ಟು ಹೋಗಿದ್ದರು. ಬೇಸರ ಬಂದಾಗ ಸಮಯ ಕಳೆಯಲು ಆಕೆ ಅಲ್ಲಿಗೆ ಬರುತ್ತಿದ್ದಳು. ಹನುಮಂತ ಮತ್ತು ಜಾಂಬುವಂತ ಸ್ವಯಂ ಪ್ರಭೆಯನ್ನು ಆಕಸ್ಮಿಕವಾಗಿ ಭೇಟಿಯಾಗಿದ್ದರು. ಅಲ್ಲದೆ ತಾವು ಸೀತೆಯ ಕುರಿತು ವಿಷಯ ಸಂಗ್ರಹಿಸಲು ಬಂದಿರುವುದಾಗಿ ಆಕೆಗೆ ಹೇಳಿದ್ದರು. ಸ್ವಯಂ ಪ್ರಭೆ ಇವರಿಗೆ ಕಣ್ಣು ಮುಚ್ಚಲು ಹೇಳಿ ಮತ್ತೆ ತೆರೆಯುವಂತೆ ಹೇಳಿದ್ದರು. ಆಶ್ಚರ್ಯವೆನ್ನುವಂತೆ ಇವರು ಕಣ್ಣು ತೆರೆದಾಗ ಮೂವರು ಭರತಖಂಡದ ದಕ್ಷಿಣದ ಸಾಗರ ತೀರದಲ್ಲಿ ನಿಂತಿದ್ದರು. ದುಷ್ಟ ಅಸುರ ರಾವಣ ಸೀತೆಯನ್ನು ಅಪಹರಿಸಿ ಒಯ್ಯುತ್ತಿದ್ದಾನೆ. ಆಕೆ ಬಹುಶಃ ಲಂಕೆಯಲ್ಲಿರಬಹುದೆಂದು ಹೇಳಿದ್ದಳು ಸ್ವಯಂ ಪ್ರಭೆ. ಹನುಮಂತ ಮತ್ತು ಜಟಾಯು ತುಂಬ ಸುದೈವಿಗಳು. ಏಕೆಂದರೆ ಇವರ ಮಾತುಗಳನ್ನು ಜಟಾಯುವಿನ ಸಹೋದರ ಸಂಪತಿ ಕೇಳಿಸಿಕೊಂಡಿದ್ದ. ಸಂಪತಿ ಜಟಾಯು ರಾವಣನಿಂದ ಹತನಾದದ್ದು ಇವರಿಗೆ ಹೇಳಿದ. ಆಗ ವಾನರರು ಸಂಪತಿಗೆ ಸೀತೆ ಲಂಕೆಯಲ್ಲಿರುವಳೋ ಹೇಗೆ ನೋಡಿ ಹೇಳು ಎಂದು ವಿನಂತಿಸಿದ್ದರು. ಸಂಪತಿ ಅತಿ ಎತ್ತರದ ಮರದ ಮೇಲೆ ಕುಳಿತು ಲಂಕೆಯಲ್ಲಿದ್ದವರನ್ನೆಲ್ಲ ನೋಡುತ್ತಾ ಕೊನೆಗೆ ಉದ್ಯಾನವನವೊಂದರಲ್ಲಿ ಏಕಾಂಗಿಯಾಗಿ ಕುಳಿತಿದ್ದ ಸ್ತ್ರೀಯೊಬ್ಬಳನ್ನು ನೋಡಿ ಇವರಿಗೆ ತಿಳಿಸಿದ್ದ. ಅಶೋಕ ವೃಕ್ಷದ ಕೆಳಗೆ ಆ ಸ್ತ್ರೀಯ ಸುತ್ತ ದೈತ್ಯ ಮಹಿಳೆಯರು ಕಾವಲಿದ್ದರು. ಆಕೆ ಸೀತೆಯಂತೆ ಕಂಡು ಬಂದಳು. ಸಂಪತಿ ನೀಡಿದ ವಿವರಣೆಯಿಂದ ವಾನರರೊಬ್ಬರಿಗೆ ತೃಪ್ತಿಯಾಯಿತು. ನಂತರ ಸಂಪತಿ ಮತ್ತು ಸ್ವಯಂ ಪ್ರಭೆಯರಿಗೆ ಧನ್ಯವಾದ ಹೇಳಿ ವಿಷಯ ತಿಳಿಸಲು ಶ್ರೀರಾಮನ ಹತ್ತಿರ ಬಂದರು. ಹನುಮಂತನಿಂದ ಸಮುದ್ರ ಲಂಘನ. ರಾಮ, ಲಕ್ಷ್ಮಣ ಮತ್ತು ವಾನರರೆಲ್ಲ ಸೇರಿ ಸಭೆ ನಡೆಸಿದ್ದರು. ಲಂಕೆಗೆ ಯಾರು ಹೋಗಿ ಸೀತೆಯನ್ನು ಭೇಟಿ ಮಾಡಬೇಕು ಮತ್ತು ರಾವಣನಿಗೆ ಬುದ್ಧಿ ಹೇಳಿ ಸೀತೆಯನ್ನು ಕರೆತರಬೇಕು ಎಂಬ ಪ್ರಶ್ನೆ ಉದ್ಭವವಾಯಿತು. ಎಲ್ಲರಿಗಿಂತ ಹಿರಿಯನಾದ ವಾನರ ಜಾಂಬುವಂತ ತನಗೆ ವಯಸ್ಸಾಗಿರುವ ಕಾರಣ ಅಷ್ಟು ದೂರ ಹಾರಲಾರನೆಂದು ತನ್ನ ಅಸಹಾಯಕತೆ ವ್ಯಕ್ತಪಡಿಸಿದ್ದ. ಹನುಮಂತ ಮಾತ್ರ ಎಲ್ಲರ ಮುಖ ನೋಡುತ್ತಾ ಮೌನವಾಗಿ ಕುಳಿತಿದ್ದ. ಹನುಮಂತನ ತಂದೆ ಕೇಸರಿ ಕೂಡ ತನ್ನ ಶಕ್ತಿಯನ್ನೆಲ್ಲ ಕೃತಯುಗದಲ್ಲಿ ವ್ಯಯ ಮಾಡಿದ್ದರಿಂದ ತಾನು ಕೂಡ ವೃದ್ಧ ಹಾಗೂ ದುರ್ಬಲನಾಗಿರುವುದಾಗಿ ಹೇಳಿ ಇನ್ನುಳಿದವರಿಗೆ ಆ ಸಾಮರ್ಥ್ಯವಿರಲಿಲ್ಲ. ಆಗ ಜಾಂಬುವಂತ ಎದ್ದು ನಿಂತು ಸಭೆಯಲ್ಲಿದ್ದವರಿಗೆಲ್ಲರಿಗೂ ಹೇಳಿದ. ಹನುಮಂತ ವಾಯುದೇವರ ಆಶೀರ್ವಾದದಿಂದ ಕೇಸರಿ ಅಂಜನೀಯರಲ್ಲಿ ಜನಿಸಿದ್ದವ. ಈತ ಜನಿಸುವಾಗ ಹರಿಹರರಿಬ್ಬರು ಈತನಿಗೆ ಹನುಮಂತನಾಗುವಂತೆ ಆಶೀರ್ವದಿಸಿದ್ದರು. ಈತ ನಕ್ಷತ್ರ ಹಾಗೂ ಗ್ರಹಗಳಿಗೂ ಜಿಗಿಯಬಲ್ಲ. ಈತನ ಶಕ್ತಿಗಳು ಅಪರಿಮಿತಿ. ಆದರೆ ಚಿಕ್ಕವನಿರುವಾಗ ಈತನ ಕಿಡಿಗೇಡತನ ತಾಳದ ಋಷಿ ಮುನಿಗಳು ಯಾರಾದರೂ ನೆನಪಿಸುವವರೆಗೆ ಈತನ ಶಕ್ತಿ ಈತನಿಗೆ ನೆನಪಾಗಬಾರದೆಂದು ಷರತ್ತು ವಿಧಿಸಿದ್ದರು. ಹನುಮಂತನ ಶಕ್ತಿಯ ಕುರಿತು ಎಳ್ಳಿನಷ್ಟು ಕೂಡ ಸಂದೇಹ ಪಡುವ ಅವಶ್ಯಕತೆಯಿಲ್ಲ. ಜೊತೆಗೆ ಈತ ತುಂಬ ಜ್ಞಾನಿಯಾದ ಕಾರಣ ರಾವಣ ಮತ್ತು ಅವನ ಆಸ್ಥಾನದ ಮುಖ್ಯಸ್ಥರೊಡನೆ ತಕ್ಕದಾಗಿ ವರ್ತಿಸಬಲ್ಲ. ಈತನೊಬ್ಬನೇ ಈ ಕೆಲಸ ಮಾಡಲು ಸಮರ್ಥನಾದ ವಾನರ. ಜಾಂಬುವಂತನ ಮಾತು ಮುಗಿದ ನಂತರ ಲಂಕೆಗೆ ಹಾರುವ ಜವಾಬ್ದಾರಿಯನ್ನು ಹನುಮಂತನಿಗೆ ವಹಿಸಲಾಯಿತು. ಹನುಮಂತ ನಿಗೂಢ ತನ್ನ ಶಕ್ತಿಯನ್ನು ನೆನಪಿಗೆ ಬಂದ
ಲಂಕೆಗೆ ಹಾರಿ ಹೋಗಲು ಒಪ್ಪಿಕೊಂಡ. ಸೀತೆಗೆ ಕೊಡುವಂತೆ ಹನುಮಂತನಿಗೆ ರಾಮ ತನ್ನ ಉಂಗುರವೊಂದನ್ನು ಕೊಟ್ಟು ಸೀತೆ ಹನುಮಂತನನ್ನು ಗುರುತಿಸಲು ಅನುಕೂಲವಾಗುವಂತೆ ಹನುಮಂತನಿಗೆ ಶ್ರೀರಾಮ ಕೆಲವು ವಿಷಯಗಳನ್ನು ಹೇಳಿದ. ಎಲ್ಲ ತಯಾರಿಯ ನಂತರ ಹನುಮಂತ ಲಂಕೆಗೆ ಹಾರಲು ಗಂಧಮವಾದ ಪರ್ವತದ ಮೇಲೆ ನಿಂತ. ಅಲ್ಲಿಂದ ಲಂಕೆಗೆ ಹಾರಿದ ಹನುಮಂತನಿಗೆ ಕೆಲವು ಅಡೆತಡೆಗಳು ಎದುರಾದವು. ಸಮುದ್ರದಲ್ಲಿದ್ದ ದೈತ್ಯಳೊಬ್ಬಳು ಬಾಯಿ ತೆರೆದು ತನ್ನ ಮೇಲೆ ಹಾರುವುದನ್ನೆಲ್ಲ ನುಂಗುವನೆಂದು ಹೇಳಿದ್ದಳು. ಹನುಮಂತ ಒಬ್ಬ ಯೋಗಿ. ತಕ್ಷಣವೇ ತನ್ನ ಯೋಗಶಕ್ತಿಯಿಂದ ಅಣುವಿನಷ್ಟು ಚಿಕ್ಕದವನಾಗಿ ಅವಳು ಬಾಯಿಯಿಂದ ಹೊಟ್ಟೆಯೊಳಗೆ ಹೋಗಿ ಮತ್ತೆ ಹೊರಗೆ ಬಂದ. ನಾನೀಗ ನಿನ್ನ ಹೊಟ್ಟೆಯೊಳಗೆ ಹೋಗಿ ಬಂದಿದ್ದಾಗಿ ಈಗ ನನ್ನ ತಡೆಯುವ ಯಾವ ಹಕ್ಕು ನಿನಗಿಲ್ಲವೆಂದು ಹನುಮಂತನ ಬುದ್ಧಿವಂತಿಕೆಯನ್ನು ಮೆಚ್ಚಿದ. ಆ ದೈತ್ಯ ಹನುಮಂತನನ್ನು ಹೊಗಳಲು ಬಿಟ್ಟಳು. ಸಮುದ್ರದಲ್ಲಿ ಮತ್ತೊಬ್ಬ ದೈತ್ಯನಿಂದ ಅವನು ಯಾವುದೇ ವಸ್ತುವಿನ ನೆರಳನ್ನು ಹಿಡಿದು ತನ್ನತ್ತ ಎಳೆಯಲು ಶಕ್ತನಾಗಿದ್ದ. ಹನುಮಂತ ತಾನು ಮುಂದೆ ಹರಿದಷ್ಟು ಹಿಂದಕ್ಕೆ ಬರುತ್ತಿರುವುದಕ್ಕೆ ಚಕಿತನಾದ. ದೈತ್ಯ ಹನುಮಂತನನ್ನು ನೋಡಿ ಗಹಗಹಿಸಿ ನಗತೊಡಗಿದ್ದ. ಹನುಮಂತ ಚಿಕ್ಕ ರೂಪ ತಾಳಿ ಅವನ ನಾಲಿಗೆಯ ಮೇಲೆ ನಿಂತು ಗದೆಯಿಂದ ಅವನ ತಲೆ ಸೀಳಿ ಹೊರಗೆ ಬಂದು ಆ ದೈತ್ಯ ನಗುತ್ತಲೇ ಸಾವನ್ನಪ್ಪಿದ. ತಾನು ಹಾರುವ ದಾರಿಯಲ್ಲಿ ಹಲವಾರು ಇಂತಹ ಅಡೆತಡೆಗಳನ್ನು ಎದುರಿಸಿದ್ದ ಹನುಮಂತ ಕೊನೆಗೆ ಲಂಕೆಯ ಕೋಟೆಯ ಹತ್ತಿರ ಇಳಿದ. ಕೋಟೆ ತುಂಬ ಬಲವಾಗಿತ್ತು. ದೈತ್ಯಳೊಬ್ಬಳು ಅದನ್ನು ಕಾಯುತ್ತಿದ್ದಳು. ಹನುಮಂತ ಮೊದಲಿನಂತೆ ಅಣುಗಾತ್ರ ತಾಳಿ ಕೋಟೆಯ ಬಾಗಿಲಲ್ಲಿ ಹೋಗಲೆತ್ತಿಸಿದ್ದ. ಆದರೆ ಈ ಸಲ ಸಫಲನಾಗಲಿಲ್ಲ. ಆ ದೈತ್ಯ ಹನುಮಂತನನ್ನು ಕೈಯಲ್ಲಿ ಹಿಡಿದು ತಾನು ಆ ಕೋಟೆ ಕಾಯುತ್ತಿರುವಾಗ ಯಾರೂ ಒಳಗೆ ನುಸುಳುವುದು ಅಸಾಧ್ಯ ಎಂದು ಹೇಳಿದ್ದಳು. ಆಗ ಹನುಮಂತ ಬೇರೆ ಉಪಾಯ ಯೋಚಿಸಿದ್ದ. ಬೆಟ್ಟದ ಗಾತ್ರಕ್ಕೆ ಬೆಳೆದು ತನ್ನ ಗದೆಯಿಂದ ಆಕೆಯ ಎದೆಯ ಮೇಲೆ ಪ್ರಹಾರ ಮಾಡಿದ್ದ. ಗದೆಯ ಪ್ರಹಾರ ತಾಳದೆ ಆಕೆ ಸತ್ತು ನೆಲಕ್ಕುರುಳಿದ್ದಳು. ಆಕೆಯ ದೇಹ ಮಾಯವಾಗಿ ಅಲ್ಲೊಬ್ಬ ದೇವತೆ ಪ್ರಕಟವಾದಳು. ತನ್ನನ್ನು ರಾವಣ ದಾಸಿಯನ್ನಾಗಿ ಮಾಡಿಕೊಂಡು ಅಸುರೆಯಂತೆ ಕೋಟೆ ಕಾಯಲು ನೇಮಿಸಿದ್ದ ಎಂದು ಹೇಳಿದ್ದಳು. ಅಸುರೆಯ ಜೀವನ ಕೊನೆಗೊಂಡಿದ್ದಕ್ಕಾಗಿ ಆಕೆಗೆ ಸಂತೋಷವಾಗಿತ್ತು. ರಾವಣ ಸಾಯುತ್ತಾನೆ, ಲಂಕೆ ನಾಶವಾಗುತ್ತದೆಂದು ಆ ದೇವತೆ ಭವಿಷ್ಯ ನುಡಿದಳು. ಹನುಮಂತನಿಗೆ ಶುಭ ಕೋರಿ ಸ್ವರ್ಗಕ್ಕೆ ಹೊರಟು ಹೋದಳು. ಅಡೆತಡೆಗಳೆಲ್ಲವನ್ನು ಎದುರಿಸಿ ಹನುಮಂತ ಲಂಕಾ ನಗರಿಯೊಳಗೆ ಬಂದ. ಆ ಪುಟ್ಟ ರಾಜ ಅಭಿವೃದ್ಧಿಗೊಂಡಿರುವ ರೀತಿಯನ್ನು ನೋಡಿ ಆಶ್ಚರ್ಯಪಟ್ಟ. ವಿಶಾಲವಾದ ರಸ್ತೆಗಳು, ಸುಂದರ ಮನಮೋಹಕ ಕಟ್ಟಡಗಳು, ಮನಸೊರಗುಗೊಳಿಸುವ ಉದ್ಯಾನವನಗಳು, ಪಾಠಶಾಲೆಗಳು, ವ್ಯಾಪಾರ ಕೇಂದ್ರಗಳು ಇತ್ಯಾದಿಗಳಿದ್ದವು. ಎಲ್ಲದಕ್ಕಿಂತ ಮಿಗಿಲಾಗಿ ರಾವಣ ಅರಮನೆ ತುಂಬ ಸುಂದರವಾಗಿತ್ತು, ವರ್ಣಿಸಲಸದಳವಾಗಿತ್ತು. ದೇವೇಂದ್ರನನ್ನು ಗೆದ್ದ ದೇವರಿಂದ ವರ ಪಡೆದ ರಾವಣನಿಗೆ ತಕ್ಕಂತೆಯೇ ಇತ್ತ ಆ ಅರಮನೆ. ರಾವಣ ವೇದಗಳನ್ನೆಲ್ಲ ಅಭ್ಯಾಸಿಸಿದ್ದ. ಆದರೆ ತನಗೆ ಅನುಕೂಲವಾಗುವ ವಿಷಯಗಳನ್ನು ಮಾತ್ರ ಗ್ರಹಿಸಿ ಅರ್ಜಿಸಿಕೊಂಡ. ಹನುಮಂತ ಮೊದಲು ಸೀತೆಗಾಗಿ ರಾವಣ ಅರಮನೆಯಲ್ಲಿ ಹುಡುಕಾಡಿದ್ದ. ರಾವಣ ಮಡದಿ ಮಂಡೋದರಿಯನ್ನೇ ಸೀತೆ ಎಂದುಕೊಂಡು ಗಲಿಬಿಲಿಗೊಂಡು ನಂತರ ಆಕೆ ರಾವಣನ ಹೆಂಡತಿ ಎಂದು ಅವನಿಗೆ ಗೊತ್ತಾಯಿತು. ರಾವಣ ಅಂತಹ ಸುಂದರ, ಸುಶೀಲೆ, ಬುದ್ಧಿವಂತೆಯಾದ ಹೆಂಡತಿಯನ್ನು ಕಡೆಗಣಿಸಿದ್ದಕ್ಕೆ ಹನುಮಂತನಿಗೆ ಆಶ್ಚರ್ಯವಾಗಿದ್ದಿರಲಿಲ್ಲ. ಎಲ್ಲ ದೇವರ ಲೀಲೆ. ದೇವರು ನಿಯಮ ತಿಳಿಯಲೇಬಲ್ಲವರಾರು? ಏಕೆಂದರೆ ಶರೀರ, ಮನಸ್ಸು ಹಾಗೂ ಆತ್ಮ ಈ ಮೂರು ದೇವರಿಂದಲೇ ನಿರ್ಮಿತ. ಅವುಗಳನ್ನು ನಿಯಂತ್ರಿಸುವವನು ಕೂಡ ಆ ನಿಯಮಾತ್ಮಕನೇ ಎಂದುಕೊಂಡ. ಅಶೋಕವನದಲ್ಲಿ ಕುಳಿತಿದ್ದ ಸೀತೆಯನ್ನು ಕಂಡ. ಸೀತಾ ನಂತರ ಮುದುಡಿದ ಹೂವಿನಂತಾಗಿದ್ದರು. ಆಕೆಯ ಪ್ರಭೆ ಕಮ್ಮಿಯಾಗಿರಲಿಲ್ಲ. ಆಕೆಯ ಹತ್ತಿರವಿದ್ದ ಮರವೇರಿ ಕುಳಿತು ಹನುಮಂತ ಆಕೆಯ ಕಾವಲುಗಾರರು ಮಲಗಿ ನಿದ್ರಿಸುವವರೆಗೆ ಕಾದ. ನಂತರ ಜೋರಾಗಿ ರಾಮನಾಮ ಜಪಿಸತೊಡಗಿದ. ತಕ್ಷಣವೇ ಸೀತೆಯ ದೃಷ್ಟಿ ಹನುಮಂತನತ್ತ ಸರಿಯಿತು. ಹನುಮಂತ ಮರದಿಂದ ಕೆಳಗಿಳಿದು ಬಂದು ಸೀತೆಗೆ ತುಸು ದೂರದಲ್ಲಿ ಕುಳಿತು ರಾಮ ಹೇಳಿದ್ದನ್ನೆಲ್ಲ ಹೇಳಿ ಸೀತೆಗೆ ರಾಮನ ಉಂಗುರ ಕೊಟ್ಟ. ಸೀತೆ ಸಮಾಧಾನವಾಯಿತು. ರಾಮನಿಗೆ ಕೊಡೆಂದು ಚೂಡಾಮಣಿಯನ್ನು ಕೊಟ್ಟಳು. ತಾನು ರಾಮನಿಗಾಗಿ ಕಾಯುತ್ತಿರುವೆ, ಬೇಗ ಬಂದು ತನ್ನನ್ನು ಸ್ವತಂತ್ರಗೊಳಿಸಿ ಇಲ್ಲಿಂದ ಕರೆದೊಯ್ಯಲು ಹೇಳು ಎಂದಳು. ಕಾಗೆಯ ರೂಪದಲ್ಲಿದ್ದ ಜಯಂತನೆಂಬ ಅಸುರನ ಕಣ್ಣೊಂದು ಕುರುಡು ಮಾಡಲು ರಾಮ ಕಡ್ಡಿಯನ್ನು ಹೇಗೆ ಬಾಣವಾಗಿ ಉಪಯೋಗಿಸಿದ್ದ ಎಂಬುದನ್ನು ಸೀತೆ ಹನುಮಂತನಿಗೆ ವಿವರಿಸಿ ಹೇಳಿದ್ದಳು. ಸ್ವಲ್ಪ ಸಮಯದಲ್ಲಿಯೇ ರಾಮ ಬಂದ. ಆಕೆಯನ್ನು ಅಯೋಧ್ಯೆಗೆ
ಕರೆದೊಯ್ಯುವನೆಂದು ಹನುಮಂತನ ಸೀತೆಗೆ ಭರವಸೆ ನೀಡಿದ್ದ. ಆಗಲೇ ತಾನು ಆಕೆಯನ್ನು ಕರೆದೊಯ್ಯಬಹುದಿತ್ತು. ಆದರೆ ತನಗೆ ಆ ಆಜ್ಞೆ ದೊರೆತಿರಲಿಲ್ಲವೆಂದು ಹೇಳಿದ. ಸೀತೆಗೆ ವಿದಾಯ ಹೇಳಿ ಹಿಂತಿರುಗಿ ಹಾರಿ ಹೋಗಲು ಸಿದ್ಧನಾಗಿದ್ದ ಹನುಮಂತನ ಮನಸ್ಸು ಬದಲಾಯಿತು. ತಕ್ಷಣವೇ ಲಂಕೆಯಲ್ಲಿ ವಾನರ ಹಾವಳಿ ಪ್ರಾರಂಭಿಸಿದ್ದ. ಈತನನ್ನು ನಿಯಂತ್ರಿಸಲು ಅಸುರರಿಂದಾಗಲಿ, ಕೊನೆಗೆ ರಾವಣ ಮಗ ಇಂದ್ರಜಿತ್ ಬ್ರಹ್ಮಾಸ್ತ್ರ ಬಿಡಬೇಕೆಂದಾಗ ಬ್ರಹ್ಮಾಸ್ತ್ರಕ್ಕೆ ಗೌರವ ನೀಡಿದ ಹನುಮಂತ ಸುಮ್ಮನಾಗಿ ಬಿಟ್ಟ. ಇಂದ್ರಜಿತ್ ಈತನನ್ನು ರಾವಣ ಆಸ್ಥಾನಕ್ಕೆ ಎಳೆದೊಯ್ದ. ಅಲ್ಲಿ ಹನುಮಂತ ತಾನು ರಾಮನ ದೂತನೆಂದು ವೇದಜ್ಞಾನಿಯಾದ. ರಾವಣ ಮರ್ಯಾದೆಯಿಂದ ಸೀತೆಯನ್ನು ಬಿಟ್ಟು ಬಿಡಬೇಕೆಂದು, ಇಲ್ಲದಿದ್ದರೆ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆಂದು ಎಚ್ಚರಿಸಿ ಒಬ್ಬ ವಾನರನನ್ನೇ ನಿಯಂತ್ರಿಸಿದ್ದ. ಅಸುರರು ವಾನರ ಸೈನ್ಯವನ್ನೇ ನಿಯಂತ್ರಿಸ್ಯಾರು. ಆದರೆ ರಾವಣನ ಮನಸ್ಸಿನಲ್ಲೆಲ್ಲ ತೃಷೆ ತುಂಬಿ ಹೋಗಿತ್ತು. ಹನುಮಂತನ ಸಂದೇಶವನ್ನು ಕಡೆಗಣಿಸಿ ಆತನನ್ನು ಕೊಲ್ಲುವಂತೆ ತನ್ನ ಸೈನಿಕರಿಗೆ ಆಜ್ಞೆ ಮಾಡಿದ. ಆಗ ಮಧ್ಯ ಪ್ರವೇಶಿಸಿದ ರಾವಣ ಸಹೋದರ ವಿಭೀಷಣನು ದೂತನನ್ನು ಕೊಲ್ಲುವುದು ಸಂಪ್ರದಾಯಕ್ಕೆ ವಿರುದ್ಧ. ಈತ ಲಂಕೆಯ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡಿದುದಕ್ಕೆ ಈತನ ಬಾಲವನ್ನು ಬೆಂಕಿ ಹಚ್ಚಿ ಸುಡುವ ಶಿಕ್ಷೆ ಕೊಟ್ಟರೆ ಸಾಕು ಎಂದು ಹೇಳಿದ. ಸೈನಿಕರು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ್ದರು. ತಕ್ಷಣ ಹನುಮಂತ ಅಲ್ಲಿಂದ ಜಿಗಿದು ಲಂಕೆಯ ಮೂಲೆ ಮೂಲೆಗೂ ಓಡಿ ತನ್ನ ಬಾಲದಿಂದ ನಗರಕ್ಕೆ ಬೆಂಕಿ ಇಟ್ಟು ಮತ್ತಷ್ಟು ಹಾನಿಯನ್ನುಂಟು ಮಾಡಿದ್ದ. ನಂತರ ಸಮುದ್ರ ತೀರಕ್ಕೆ ಬಂದ ಉರಿಯುತ್ತಿದ್ದ ತನ್ನ ಬಾಲವನ್ನು ಸಮುದ್ರದಲ್ಲಿ ಅದ್ದಿ ಬೆಂಕಿಯನ್ನಾರಿಸಿ ತಾನು ಲಂಕೆಗೆ ಬಂದಿದ್ದ ಕೆಲಸ ಪೂರ್ತಿಯಾಗಿದ್ದಕ್ಕೆ ಸಂತೋಷಗೊಂಡು ಹಾರಿ ಹಿಂದಕ್ಕೆ ಹೋದ. ಲಂಕಾ ಯುದ್ಧಕ್ಕೆ ತಯಾರಿ, ಸಮುದ್ರಕ್ಕೆ ಸೇತುವೆ ನಿರ್ಮಾಣ. ಮತ್ತೆ ರಾಮನ ಶಿಬಿರದಲ್ಲಿ ಪ್ರಮುಖ ವ್ಯಕ್ತಿಗಳಾದ ಗಂಭೀರ ಸಭೆ ನಡೆಯಿತು. ಸೀತೆ ಲಂಕೆಯಲ್ಲಿರುವುದು ಹಾಗೂ ರಾವಣ ಶಾಂತಿ ಪ್ರಸ್ತಾಪವನ್ನು ಕಡೆಗಣಿಸಿದ್ದುದರ ಕುರಿತು ಚರ್ಚೆ ನಡೆಯಿತು. ನಂತರ ಸಮುದ್ರ ದಾಟಿ ಲಂಕೆಗೆ ಹೇಗೆ ಹೋಗುವುದು ಎಂಬುದರ ಕುರಿತು ಬಿಸಿ ಚರ್ಚೆ ನಡೆಯಿತು. ರಾಮ ಸಮುದ್ರ ದೇವತೆಯನ್ನು ಪ್ರಾರ್ಥಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಿರ್ಧರಿಸಲಾಯಿತು. ರಾಮ ಸಮುದ್ರ ತೀರದಲ್ಲಿ ಕುಳಿತು ಸಮುದ್ರ ದೇವತೆಗಾಗಿ ಪ್ರಾರ್ಥಿಸಿದ್ದ. ಆದರೆ ಸಮುದ್ರ ದೇವತೆ ಈತನತ್ತ ಗಮನ ಕೊಡಲಿಲ್ಲ. ರಾಮನಿಗೆ ಕೋಪ ಬಂದು ಸಮುದ್ರಕ್ಕೆ ಬ್ರಹ್ಮಾಸ್ತ್ರ ಬಿಡಲು ನಿರ್ಧರಿಸಿದ್ದ. ತಕ್ಷಣವೇ ಸಮುದ್ರ ದೇವತೆ ಹೊರಗೆ ಬಂದು ತನ್ನನ್ನು ರಕ್ಷಿಸುವಂತೆ ರಾಮನನ್ನು ಪ್ರಾರ್ಥಿಸಿದ್ದ. ನಂತರ ರಾಮ ಸಮುದ್ರ ದೇವತೆಯ ಸಲಹೆಯಂತೆ ದ್ರುಮಕುಲ್ಯ ಪರ್ವತದತ್ತ ಓಡಿದ. ಬಾಣವನ್ನು ಬಿಟ್ಟ. ಆ ಪರ್ವತದಲ್ಲಿ ಮನೆ ಮಾಡಿಕೊಂಡಿದ್ದ ಅಸುರರೆಲ್ಲರೂ ನಾಶವಾಗಿ ಹೋದರು. ಆ ಪರ್ವತ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲೆಲ್ಲ ಔಷಧಿ ಸಸ್ಯಗಳು ಬೆಳೆಯಲು ಪ್ರಾರಂಭಿಸಿದ್ದವು. ವಿಶ್ವಕರ್ಮನ ವಂಶಧರಾದ ನಳ ಮತ್ತು ನೀಲ ಎಂಬ ವಾನರರ ಸಹಾಯದಿಂದ ಭರತಖಂಡ ಹಾಗೂ ಶ್ರೀಲಂಕೆಯ ನಡುವೆ ಸಮುದ್ರಕ್ಕೆ ಸೇತುವೆ ನಿರ್ಮಿಸಲು ಸಮುದ್ರ ದೇವತೆ ಶ್ರೀರಾಮನಿಗೆ ಹೇಳಿದ. ನಳ ಮತ್ತು ನೀಲ ತಮ್ಮ ಬುದ್ಧಿ ಸಾಮರ್ಥ್ಯದಿಂದ ವಾನರರಿಗೆ ಮಾರ್ಗದರ್ಶನ ನೀಡುತ್ತಾ ಸೇತುವೆ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತುಕೊಂಡರು. ಶೀಘ್ರದಲ್ಲಿಯೇ ಸಮುದ್ರದ ಮೇಲೊಂದು ಬೃಹತ್ ಸೇತುವೆ ನಿರ್ಮಾಣವಾಯಿತು. ಶ್ರೀರಾಮ ಶಿವನನ್ನು ಪೂಜಿಸಿದ್ದ. ಅದೇ ತಾನೇ ಅಲ್ಲಿಗೆ ಆಗಮಿಸಿದ್ದ ಅಗಸ್ತ್ಯ ಮುನಿಗಳು ಶ್ರೀರಾಮನಿಗೆ ಅಲ್ಲಿದ್ದ ಸಮುದ್ರ ತೀರದ ಮೇಲೆ ಶಿವಲಿಂಗ ಪ್ರತಿಷ್ಠಾಪಿಸುವಂತೆ ಉಪದೇಶ ನೀಡಿ ಶಿವನನ್ನು ಪೂಜಿಸಲು ಹೇಳಿದ್ದರು. ಶಿವಲಿಂಗವನ್ನು ತರಲು ಶ್ರೀರಾಮ ಹನುಮಂತನನ್ನು ಕಾಶಿ ನಗರಕ್ಕೆ ಕಳುಹಿಸಿದ್ದ. ಆದರೆ ಯಾವುದೋ ಕಾರಣಕ್ಕಾಗಿ ಹನುಮಂತ ಶಿವಲಿಂಗ ತರುವುದು ತಡವಾಯಿತು. ಆದ್ದರಿಂದ ರಾಮ ಮರಳಿನಲ್ಲಿಯೇ ಶಿವಲಿಂಗವನ್ನು ಮಾಡಿ ಎಲ್ಲರೊಡನೆ ಪೂಜೆ ಸಲ್ಲಿಸಿದ್ದ. ಲಯಕರ್ತನಾಗಿ ಪ್ರಾರ್ಥನೆ ಸಲ್ಲಿಸಿ ವಿಜಯ ದೊರಕಿಸಿಕೊಡಲು ಬೇಡಿದ. ಆಗಿನಿಂದ ಈ ಸ್ಥಳ ರಾಮೇಶ್ವರ ಎಂದು ಪ್ರಸಿದ್ಧಿಗೆ ಬಂದಿತು. ಇದು ದಕ್ಷಿಣ ಭಾರತ ತಮಿಳುನಾಡಿನಲ್ಲಿ ಇದೆ. ವೈರಿಗಳ ಶಿಬಿರದಿಂದ ಬಂದ ಅತಿಥಿ. ಯುದ್ಧ ತಯಾರಿಗಳೆಲ್ಲ ರಹಸ್ಯವಾಗಿ ಮುಗಿದವು. ಆಕ್ರಮಣ, ವಿರುದ್ಧ, ರಕ್ಷಣೆ ಮುಂತಾದ ವಿಭಾಗಗಳನ್ನು ಮಾಡಿ ಅವುಗಳಿಗೆ ಮುಖ್ಯಸ್ಥರನ್ನು ನೇಮಿಸಲಾಯಿತು. ವಿವಿಧ ಸೇನೆಯ ಗುಂಪುಗಳಿಗೆ ಸೇನಾಧಿಪತಿಗಳ ನೇಮಕವನ್ನು ಮಾಡಿ ಜವಾಬ್ದಾರಿಯನ್ನು ವಹಿಸಲಾಯಿತು. ಆಗೊಬ್ಬ ಅಪರಿಚಿತ ಬಂದು ಶ್ರೀರಾಮನನ್ನು ಭೇಟಿ ಮಾಡಲು ವಿನಂತಿಸಿದ್ದ. ತನ್ನ ಹೆಸರು ವಿಭೀಷಣನೆಂದು, ತಾನು ರಾವಣನ ಸಹೋದರನೆಂದು ತಿಳಿಸಿದ್ದ. ಅವನು ಲಂಕೆಯಿಂದ ಬಂದ ಅಸುರರ ಗುಪ್ತಚಾರನಿರಬಹುದೆಂದೇನೋ ಎಂದುಕೊಂಡು ಸಂದೇಹಪಟ್ಟು ವಾನರರು ಅವನನ್ನು ಹಿಂತಿರುಗಿ ಕಳುಹಿಸಲು ಮುಂದಾದರು. ಹನುಮಂತ ವಿಭೀಷಣನು ರಾವಣನ ಆಸ್ಥಾನದಲ್ಲಿ ನೋಡಿದ್ದ.
ಅವನು ಉತ್ತಮ ನಡತೆಯನ್ನು ಕಂಡಿದ್ದ. ಹಾಗಾಗಿ ಹನುಮಂತ ವಿಭೀಷಣನನ್ನು ಶ್ರೀರಾಮನ ಹತ್ತಿರ ಕರೆದೊಯ್ದು ಪರಿಚಯಿಸಿದ್ದ. ವಿಭೀಷಣ ತನಗೂ ಮತ್ತು ರಾವಣನಿಗೂ ಇರುವ ಭಿನ್ನಾಭಿಪ್ರಾಯದ ಕುರಿತು ರಾಮನಿಗೆ ವಿವರಿಸಿದ್ದ. ರಾವಣ ಸ್ವಾರ್ಥ ಬುದ್ಧಿ ಪಡೆದು ವರಗಳು ದುರುಪಯೋಗ, ಪರಸ್ತ್ರೀಯರನ್ನು, ಅದು ಮದುವೆಯಾದ ಸಾಧ್ವಿಯನ್ನು ಅಪಹರಿಸಿದ್ದು ಇದ್ಯಾವು ವಿಭೀಷಣಿಗೆ ಸರಿ ಬೀಳಲಿಲ್ಲ. ಇಷ್ಟಲ್ಲದೆ ರಾವಣನ ಹೆಂಡತಿ ಹಾಗೂ ತನ್ನ ಅತ್ತಿಗೆ ಮಂಡೋದರಿ ಮತ್ತು ಇನ್ನಿತರರು ರಾವಣ ಮಡಿದು ಅನೈತಿಕ ಅಧರ್ಮ ಎಂದು ರಾವಣನಿಗೆ ಹೇಳಿದ್ದರೂ ಕೂಡ ರಾವಣ ತನ್ನ ತೃಷೆಯಲ್ಲಿ ಕುರುಡನಾಗಿರುವನೆಂದು ಹೇಳಿದ್ದ. ತನ್ನ ಹಾಗೂ ರಾವಣನ ನಡುವೆ ಇದೇ ವಿಷಯ ಕುರಿತು ವಾದ ವಿವಾದ ನಡೆದು ತಾನು ರಾವಣನನ್ನು ಬಿಟ್ಟು ನ್ಯಾಯಕ್ಕಾಗಿ ಶ್ರೀರಾಮನನ್ನು ಬೆಂಬಲಿಸಲು ಬಂದಿರುವುದಾಗಿ ತಿಳಿಸಿದ್ದ. ವಿಭೀಷಣ ಶ್ರೀರಾಮನ ದುಷ್ಟರ ಹಾಗೂ ಅನ್ಯಾಯದ ವಿರುದ್ಧದ ಯುದ್ಧಕ್ಕೆ ಬೆಂಬಲಿಸುವುದಾಗಿ ಹೇಳಿದ್ದಾಗ ಶ್ರೀರಾಮ ಅವನ ಮಾತಿಗೆ ಬೆಲೆ ಕೊಟ್ಟು ತನ್ನ ಸೇನೆಯ ಸಲಹೆಗಾರನನ್ನಾಗಿ ನೇಮಿಸಿಕೊಂಡ. ಯುದ್ಧದಲ್ಲಿ ಕುಂಭಕರ್ಣ ಅಂತ್ಯ. ಎಲ್ಲ ಯುದ್ಧಗಳಂತೆ ಮೊದಲು ಎರಡು ಕಡೆಯ ಪದ್ಧತಿ ಸೈನ್ಯಗಳು ಪರಸ್ಪರ ಕಾದಾಡಿದ್ದವು. ಪದ್ಧತಿ ಸೈನ್ಯಗಳ ಯುದ್ಧ ತುಂಬ ದಿನಗಳವರೆಗೆ ನಡೆಯಿತು. ಒಮ್ಮೆ ಒಬ್ಬರಿಗೆ ಗೆಲುವು, ಮತ್ತೊಮ್ಮೆ ಇನ್ನೊಬ್ಬರಿಗೆ ಗೆಲುವು, ಹೀಗೆ ಬದಲಾಗುವ ಪರಿಸ್ಥಿತಿಗಳಲ್ಲಿ ಯುದ್ಧ ಮುಂದುವರಿಯಿತು. ದೈತ್ಯರು ಮಾಯಾ ವಿದ್ಯೆ ಬಲ್ಲವರಿದ್ದುದರಿಂದ ಅದೃಶ್ಯರಾಗಿ ಯುದ್ಧ ಮಾಡಿದರು. ವಿಭೀಷಣನ ಸಲಹೆಯಂತೆ ದೈತ್ಯರ ಮಾಯಾಶಕ್ತಿಯನ್ನು ನಿವಾರಿಸಲು ರಾಮ ಮತ್ತು ವಾನರರು ವರುಣಾಸ್ತ್ರಗಳನ್ನು ಉಪಯೋಗಿಸಿ ಅವರನ್ನು ಸಂಹರಿಸಿ ತೊಡಗಿದ್ದರು. ಕರನ ಮಗ, ಮದ್ರಾಕ್ಷ, ಅತಿಕ್ಯ ಮುಂತಾದ ದೈತ್ಯರು ರಾಮನ ಬಾಣಗಳಿಂದ ಬಲಿಯಾದರು. ರಾವಣ ನಾಗಾಸ್ತ್ರವನ್ನು ಉಪಯೋಗಿಸಿ ಲಕ್ಷ್ಮಣನನ್ನು ಬಂದಿಯಾಗಿಸಿದ್ದ. ಆದರೆ ತಾನು ಸಮಯದಲ್ಲಿಯೇ ಲಕ್ಷ್ಮಣ ಅದರಿಂದ ಬಿಡುಗಡೆ ಹೊಂದಿದ್ದ. ರಾವಣ ಒಬ್ಬೊಬ್ಬರನ್ನಾಗಿ ತನ್ನ ಸೇನಾಧಿಪತಿಗಳನ್ನು, ಬಂಧುಗಳನ್ನು ಹಾಗೂ ಮಕ್ಕಳನ್ನು ಕಳೆದುಕೊಂಡ. ದುರ್ದೈವವಶಾತ್ ಕುಂಭಕರ್ಣ ಇನ್ನೂ ಮಲಗಿಕೊಂಡೇ ಇದ್ದ. ರಾವಣ ಬೇರೆ ಉಪಾಯ ಕಾಣದೆ ಅವನನ್ನು ನಿದ್ರೆಯಿಂದ ಎಚ್ಚರಿಸಿದ್ದ. ನಿದ್ರೆಯಿಂದಿದ್ದ ಕುಂಭಕರ್ಣ ರಾವಣನ ಹತ್ತಿರ ಓಡಿ ಬಂದ. ತಾನು ನಿದ್ರೆಯಲ್ಲಿದ್ದಾಗ ನಡೆದುದೆಲ್ಲವನ್ನು ಕೇಳಿ ರಾವಣನ ಮುಂದೆ ತನ್ನ ವಿಷಾದ ವ್ಯಕ್ತಪಡಿಸಿದ್ದ. ಕುಂಭಕರ್ಣನು ಕೂಡ ರಾವಣನಿಗೆ ಮರ್ಯಾದೆಯಿಂದ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡುವಂತೆ ಉಪದೇಶ ನೀಡಿದ. ಆದರೆ ರಾವಣ ತುಂಬ ಹಠಮಾರಿಯಾಗಿದ್ದ. ತಾನು ರಾವಣ ಸಹೋದರನೆಂಬ ಕಾರಣಕ್ಕೆ ಮಾತ್ರ ರಾಮನೊಂದಿಗೆ ಯುದ್ಧ ಮಾಡುವುದಾಗಿ ಹೇಳಿ ಕುಂಭಕರ್ಣ ಯುದ್ಧಕ್ಕೆ ಹೋದ. ಕುಂಭಕರ್ಣನೊಬ್ಬನೇ ಒಂದು ದೊಡ್ಡ ಸೈನ್ಯಕ್ಕೆ ಸರಿಸಾಟಿಯಾಗಿದ್ದ. ಯುದ್ಧ ಪ್ರಾರಂಭಿಸುವ ಮುಂಚೆ ಯುದ್ಧ ಭೂಮಿಯಲ್ಲಿದ್ದ ವಿಭೀಷಣನನ್ನು ಭೇಟಿಯಾದ ಕುಂಭಕರ್ಣ. ಆಗ ವಿಭೀಷಣ ರಾವಣನನ್ನು ಬಿಟ್ಟು ಬಂದು ಶ್ರೀರಾಮನನ್ನು ಬೆಂಬಲಿಸುವಂತೆ ಕುಂಭಕರ್ಣನಿಗೆ ಹೇಳಿದ. ಕುಂಭಕರ್ಣ ಒಪ್ಪಲಿಲ್ಲ. ರಾವಣ ತಪ್ಪು ಮಾಡಿದ್ದರೂ ಅವನು ತನ್ನ ಸಹೋದರನಾದ ಕಾರಣ ತಾನು ರಾವಣನನ್ನೇ ಬೆಂಬಲಿಸುತ್ತೇನೆ ಎಂದು ಹೇಳಿದ. ತನ್ನ ಬೃಹತ್ತಾದ ಬೆಟ್ಟದಂಥ ದೇಹ ಹಾಗೂ ಅಪಾರ ಶಕ್ತಿಯನ್ನು ಬಲದಿಂದ ಹಲವಾರು ವಾನರರನ್ನು ಕೊಂದ. ಕುಂಭಕರ್ಣನ ದಾಳಿಗೆ ಹನುಮಂತ ಕೂಡ ಪೆಟ್ಟು ತಿಂದು ಮೂರ್ಛಿತನಾದ. ಕೊನೆಗೆ ಕುಂಭಕರ್ಣ ರಾಮನೊಡನೆ ಯುದ್ಧ ಮಾಡಿ ರಾಮನ ಕೈಯಲ್ಲಿ ಅಸುನೀಗಿದ್ದ. ಬೃಹತ್ ಗಾತ್ರದ ದೈತ್ಯ ಕುಂಭಕರ್ಣ ತನ್ನೆರಡು ಕೈಗಳನ್ನು ಕಳೆದುಕೊಂಡು ದೊಡ್ಡ ಕೋಟೆಯೊಂದು ಕುಸಿದು ಬೀಳುವಂತೆ ನೆಲಕ್ಕೆ ಬಿದ್ದ. ಅವನು ಸಾಯುವುದಕ್ಕೆ ಎರಡು ಕಾರಣಗಳಿದ್ದವು. ಬ್ರಹ್ಮ ನೀಡಿದ ವರದಂತೆ ಅವನನ್ನು ಮಲಗಿದ್ದಾಗ ಎಚ್ಚರಿಸಿದರೆ ಸಾಯುತ್ತಿದ್ದ. ಅಲ್ಲದೆ ಜಯ ಕುಂಭಕರ್ಣನಿಗೆ ಹುಟ್ಟಿದ್ದಾಗ ಅವನನ್ನು ಶಾಪದಿಂದ ವಿಮುಕ್ತಗೊಳಿಸುವುದಾಗಿ ವಿಷ್ಣು ಭರವಸೆ ನೀಡಿದ್ದ. ಹೀಗೆ ಜಯ ಕುಂಭಕರ್ಣನಾಗಿ ಎರಡನೆಯ ಜನ್ಮವೆತ್ತಿ ವಿಷ್ಣುವಿನ ವೈರಿಯಾಗಿ ಸನತ್ಕುಮಾರರ ಶಾಪದಂತೆ ತನ್ನ 3 ಹುಟ್ಟುಗಳ ಶಾಪದಲ್ಲಿ 2 ಹುಟ್ಟುಗಳು ಶಾಪದಿಂದ ಮುಕ್ತನಾದ.